ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಫ್ರೈಡೇ ಮಾರ್ನಿಂಗ್. ಸೊ ಬೆಳಿಗ್ಗೆನೇ ಎಲ್ಲ ಬೇಗ 5:30ಗಾಗಲೇ ಎದ್ದಿದ್ದೆ. ಎದ್ದು ಬಾಗಿಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಕಿಚನ್ಗೆ ಬಂದುಬಿಟ್ಟು ಫ್ರೈಡೇ ಇರೋದ್ರಿಂದ ಗ್ಯಾಸಿಗೂ ಸಹ ನಾನು ಪೂಜೆ ಮಾಡ್ತೀನಿ. ಅದು ಒಲೆ ಇದ್ದರೆ ಒಲೆಗೆ ಪೂಜೆ ಮಾಡ್ತಿದ್ರಲ್ಲ ಆಗಿನ ಕಾಲದಲ್ಲಿ. ಸೊ ನಾನು ಹೀಗೆ ಗ್ಯಾಸಿಗೆ ಪೂಜೆ ಮಾಡ್ತೀನಿ. ಅದಕ್ಕೂ ಸಹ ನೀಟಾಗಿ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಅಲ್ಲೊಂದು ರಂಗೋಲಿ ಇಟ್ಟು ಹೂವು ಇಡ್ತೀನಿ. ಪೂಜೆ ಮಾಡಬೇಕಾದ್ರೆ ಅದಕ್ಕೂ ನಾನು ಪೂಜೆ ಮಾಡ್ಕೊತೀನಿ. ಗ್ಯಾಸ್ ಒರೆಸಿ ಕುಂಕುಮ ಎಲ್ಲ ಇಟ್ಟಾದಮೇಲೆ ಸೊ ಹಾಲಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸೋಕ್ಕೋಸ್ಕರ ನಾನು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಸಿಹಿ ಫೀಡಿಂಗ್ ಚೇರ್ ಮೇಲೆ ಎಲ್ಲ ತಂದು ಏನು ಬೇಕು ಅದನ್ನೇ ಇಟ್ಟಿರ್ತಾರೆ. ಈ ಫೀಡಿಂಗ್ ಚೇರ್ ನಾನು ಅಲ್ಲೇ ಇಡೋಕ್ಕಾಗೋದು, ಅವ್ರದ್ದನ್ನೆಲ್ಲ ಜಾಗ ಇಲ್ಲ. ಒಳಗಡೆ ಇಟ್ಟರೆ ಅವಳು ಬೀಳ್ಸ್ಕೊಬಿಡ್ತಾಳೆ. ಸೊ ನಾನು ಅದಕ್ಕೆ ಅಲ್ಲೇ ಇಟ್ಟಿರ್ತೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಎಲ್ಲ ಕಸ ಗುಡಿಸ್ಕೊಬಂದು ನೆಲ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊಬರ್ತಿದ್ದೆ. ಅವಳು ಸಿಹಿ ಮತ್ತು ಅವ್ರ ಅಪ್ಪ ಇನ್ನೂ ಮಲಗಿದ್ರು. ನಾನು ಅವ್ರಿಗೆ ಎಬ್ಸಕ್ಕೆ ಹೋಗಿರಲಿಲ್ಲ. ಸೊ ನಾನು ಯಾವಾಗ ನೆಲ ಒರೆಸ್ಬೇಕಾದ್ರೂ ಸಹ ನಾನು ಫ್ರಿಡ್ಜ್ ಮತ್ತು ಟೇಬಲ್ಲು ಹಾಗೆ ಟಿ ವಿ ಎಲ್ಲನೂ ನೀಟಾಗಿ ನಾನು ವೈಪ್ ಮಾಡ್ಕೊತೀನಿ, ಒರೆಸ್ಕೊತೀನಿ. ತುಂಬ ಧೂಳಿರೋದ್ರಿಂದ ಎಷ್ಟು ಒರೆಸಿದ್ರು ನಮ್ಮ ಮನೆ ಸಾಲದೇ. ಇದು ನಮ್ಮ ಮನೆ ಅಂತಲ್ಲ, ಇಲ್ಲಿರೋ ಎಲ್ಲರ ಮನೇಲಿ ಇದೇ ಪ್ರಾಬ್ಲಮ್ಮು. ನೆಕ್ಸ್ಟು ಹಾಲಿಸ್ಕೊ ಬಂದೆ. ಒಂದು ಕಡೆ ಹಾಲು ಕಾಯಕ್ಕಿಟ್ಟು ಇನ್ನೊಂದು ಸಿಹಿಗೂ ಅನ್ನಕ್ಕಿಟ್ಟು ಟೀ ಮಾಡ್ಕೊಂಡು ಕುಡಿಯೋಣ. ಟೀ ಮಾಡ್ಕೊಂಡು ಕುಡಿದಾದ್ಮೇಲೆ ನಾನು ಟೀ ಆದಮೇಲೆ ನಾಷ್ಟ ರೆಡಿ ಮಾಡಬೇಕು. ನಾಷ್ಟಕ್ಕೆ ನಾನು ಇವತ್ತು ಸೋಯಾಬೀನ್ ಹಾಕ್ಕೊಂಡು ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೋಯಾಬೀನ ನೆನಾಕಿದ್ದೆ ನಾನು ಆಲ್ರೆಡಿ. ಪಲಾವ್ ಮಾಡಿಕೊಂಡು ಸ್ವಲ್ಪ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮೊಸರು ಬಜ್ಜಿ ಮಾಡಿಕೊಂಡೆ. ಪಲಾವು ನಾನು ಅಕ್ಕಿ ತೊಳೆದಾದ್ಮೇಲೆ ಒಂದೇ ಸಲ ಹಾಕಲ್ಲ, ಒಂದು ಕುದಿ ಬಂದಮೇಲೆ ನಾನು ಹಾಕ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಇರಲಿಲ್ಲ ಇರೋದ್ರಿಂದ ಹಾಗಾಗಿ ನಾನು ಸ್ವಲ್ಪ ಅಷ್ಟೇ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ. ಅವರು ಬೇಡ ಅಂತ ಹೇಳಿದರು, ಯಾಕಂದರೆ ಅವರಿಗೆ ಆಲ್ರೆಡಿ ಹುಷಾರಿರಲಿಲ್ಲ, ಕೋಲ್ಡ್ ಆಗಿತ್ತಲ್ವ. ಸೊ ಅದಕ್ಕೆ ಬೇಡ ಅಂತ ಹೇಳಿದರು. ಬಟ್ ಆದರೂ ಪಲಾವ್ ಹಾಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮನೇಲಿ ಹೇಗಿದ್ರು ಸೌತೆಕಾಯಿನೇ ಇತ್ತು, ಈರುಳ್ಳಿನೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೌತೆಕಾಯಿ ನೀಟಾಗಿ ಕಟ್ ಮಾಡಿಕೊಂಡು, ತೀರಾ ಗಟ್ಟಿ ಇದ್ದರೆ ಮೊಸರು ಬಜ್ಜಿ ನಾನು ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಗಟ್ಟಿ ಇತ್ತಲ್ಲ ಮೊಸರು, ಅದು ಸ್ವಲ್ಪ ನೀರು ಹಾಕ್ಕೊಂಡು ನೀರಿನ ಥರ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಮತ್ತು ಸೌತೆಕಾಯಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೆ. ಮೊಸರು ಬಜ್ಜಿ ಎಲ್ಲ ಆಯಿತು. ಸೊ ಅದನ್ನು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಟೆ. ಇನ್ನೊಂದು ಸಲ ಶರ್ಟ್ನೆಲ್ಲ ಒರೆಸ್ಕೊಂಡು ಇನ್ನೊಂದು ಸಲ ಕಸ ಗುಡಿಸ್ಕೊಂಡು ನಾನು ಹೋಗ್ತೀನಿ. ಮತ್ತು ನಾನು ಸ್ನಾನ ಮಾಡ್ಕೊಬಂದೆ. അവിടെ ಗ್ಯಾಸಿಗೆಲ್ಲ ಫಸ್ಟ್ ಅಂದರೆ ಪೂಜೆ ಮಾಡಿಕೊಂಡೆ. ನಾನು ಪೂಜೆ ಮಾಡ್ಕೊಂಡು ವಿಡಿಯೋ ತೊಗೊಳ್ಳಿಲ್ಲ, ಗ್ಯಾಸಿಗೆ ಪೂಜೆ ಮಾಡ್ಕೊಂಡಿದ್ದೆ ನಾನು. ಅದನ್ನು ವಿಡಿಯೋ ಬಂತು. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಿದ್ರು. ನಾನಿನ್ನೂ ಅವ್ರು ಪೂಜೆ ಮಾಡಲಿ, ನನಗೆ ಗ್ಯಾಸ್ ಪೂಜೆ ಮಾಡ್ತಿದ್ದಲ್ಲ. ಸೊ ಅವ್ರು ಆ ಕಡೆ ಪೂಜೆ ಮಾಡ್ಕೊತಿದ್ರು. ಸೊ ಅವರು ಮಂಗಳಾರತಿ ಬೆಳಗಿರಲಿಲ್ಲ. ಸೊ ಅದಕ್ಕೆ ನಾನೇ ಮಂಗಳಾರತಿ ಮಾಡಿ ಮತ್ತು ಧೂಪ ಹಾಕ್ತಿದ್ದಿಲ್ಲ. ಅವರು ಬರೀ ಉದ್ಗಡ್ಡಿ ಮಾತ್ರ ಹಚ್ತಾರೆ. ಹಾಗಾಗಿ ನಾನು ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ನಾನೇ ಧೂಪ ಹಾಕ್ತಾಯಿದ್ದೆ. ಧೂಪ ಹಾಕಿದ್ರೆ ಏನೋ ಪಾಸಿಟಿವ್ ಫೀಲು. ಯಾವಾಗಲೂ ನಾವು ಧೂಪ ಹಾಕ್ತೀವಿ. ಚಿನ್ನಿ ಮನೆಯಲ್ಲೂ ಅಷ್ಟೇ, ಪ್ರಿಯಕ್ಕರ ಮನೆಯಲ್ಲೂ ಅಷ್ಟೇ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಾಕ್ತಾರೆ. ಬಟ್ ಆ ಫೀಲ್ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಧೂಪ ಹಾಕಿದ್ರೆ ಮನೆಯಲ್ಲಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಾನು ಟಿಫನ್ ಮಾಡಿದೆ. ಟಿಫನ್ ಮಾಡಿಕೊಂಡು ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಏನಾದರೂ ತೊಗೊಬರೋಣ ಅಂತ ಹೇಳಿಬಿಟ್ಟು ಅಮ್ಮ ಹತ್ರ ಹೋದ್ವಿ. ಅಮ್ಮ ಆಲ್ರೆಡಿ ಅಂಗಡಿಗೆ ಹೋಗಿದ್ರು. ಹೋಗ್ಬೇಕಾದ್ರೆ ತುಂಬ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ನಾನು ಪ್ರತಿದಿನ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಅಂಗಡಿ ಹತ್ರ ನಿಲ್ಲಿಸಿದ್ವಿ. ಅಲ್ಲಿಂದ ಸೀದಾ ಅಮ್ಮ ಅಂಗಡಿ ಹತ್ರನೇ ಬನ್ನಿ, ನಾನು ಬಂದಿದ್ದೀನಿ ಅಂತ ಹೇಳಿದರು. ಸೊ
ಅಲ್ಲಿಂದ ನಾವು ಅಂಗಡಿಗೆ ಹೋದ್ವಿ. ನಾವೆಲ್ಲ ತಗೊತಿದ್ವಿ. ಸಿಹಿ ಗ್ಲಾಸ್ ಮೇಲೆ ಕುತ್ಕೊಂಡು ಅಲ್ಲೇ ಆಟ ಆಡ್ತಾ ಇದ್ಲು. ಅದನ್ನ ಪ್ರತಿದಿನ ವಿಡಿಯೋ ಮಾಡಿದ್ದರು. ಇವತ್ತು ಅಕ್ಷಯ ತೃತೀಯ ಇತ್ತಲ್ವ, ಸೊ ಹಾಗಾಗಿ ಏನಾರ ತಗೊಳ್ಳೋಣ ಅಂಥೇಳಿ ಬಂದ್ವಿ. ಸೊ ಬರಬೇಕಾದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ನನಗೆ ವಿಡಿಯೋ ತೊಗೊಳಕ್ಕಾಗಲಿಲ್ಲ. ಅಲ್ಲಿಂದ ಹಿಂಗೆ ಚಿನ್ನಿ ಮನೆಗೆ ಬಂದ್ವಿ, ಇಲ್ಲೇ ನಿಯರ್ ಅಲ್ವಾ, ಅದಕ್ಕೆ ಚಿನ್ನಿ ಮನೆಗೆ ಬಂದ್ವಿ. ಏನು ತೊಗೊಂಡೆ ಅಂತ ತೋರಿಸ್ತೀನಿ, ನೋಡ್ತಾರೆ. ಇವಾಗ ಹೊರಡಬೇಕು. ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇತ್ತು ಬರಬೇಕಾದ್ರೆ. ಇನ್ನು ಹೋಗ್ಬೇಕಾದ್ರೆ ಹೇಗಿದೆಯೋ ಗೊತ್ತಿಲ್ಲ. ನಾನು ಸೀರೆ ಬೇರೆ ಉಟ್ಕೊಬಂದ್ಬಿಟ್ಟಿದೆ, ಲೇಟಾಗಿತ್ತು ಅಂತ ಚೇಂಜು ಕೂಡ ಮಾಡ್ದಂಗೆ ಹಾಗೆ ಉಟ್ಕೊಬಂದ್ಬಿಟ್ಟೆ. ಸೊ ಎಲ್ಲ ಕೂತಿದ್ದಾರೆ ಚಿನ್ನಿಯವರೆಲ್ಲ. ಮನೆಗೆ ತೋರಿಸ್ತೀನಿ ಅಂತ ಹೋಗ್ತಾಯಿದ್ದೀವಿ. ಮನೆಗೆ ಸೀರೆಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಸೊ ಅದಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸಿಹಿ ಬಂದರೆ ಇಲ್ಲಿ ಬಂದರೆ ಕರ್ಕೊಂಡು ಹೋಗೋದು ದೊಡ್ಡ ಕಷ್ಟ ಚಿನ್ನಿಯಿಂದ. ಇವತ್ತು ಅಕ್ಷಯ ತೃತೀಯ ಇರೋದು ನಿಮ್ಗೆ ಗೊತ್ತು. ನಾನು ಅವ್ರಿಗೆ ಏನು ತಗೊಂಡೆ ಅಂತಂದರೆ 2 ದೀಪ ತಗೊಂಡೆ. ದೀಪ ಹಚ್ಚಕ್ಕೆ ಹಚ್ತಾ ಇದ್ದೀನಿ. ನಿಮಗೆ ಫಸ್ಟ್ ತೋರಿಸ್ಬಿಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. 73 ಗ್ರಾಮ್ಸ್ ಇದೆ. ಟೋಟಲ್ 8,000 ಆಯಿತು. 73 ಗ್ರಾಮ್ಗೆ 2 ದೀಪ ಇರಲಿಲ್ಲ. ಬೆಳ್ಳಿದು ಅಂತ ಫಸ್ಟ್ ದೇವ್ರಿಗೆ ಅಂತ ತೊಗೊಂಡಿರೋದು ನನಗೆಲ್ಲರೂ ದೇವ್ರದ್ದು ಪೂಜೆ ಸಾಮಾನೆಲ್ಲ ದೇವ್ರದ್ದು ಬೆಳ್ಳಿ ತಗೋಬೇಕಂತ. ಬಟ್ ಫಸ್ಟ್ ಕಲೆಕ್ಷನ್ ದೀಪ ತೊಗೊಂಡಿದ್ವಿ. ಚೆನ್ನಾಗಿದೆ, ವೆಯ್ಟ್ ಇದೆ, 73 ಗ್ರಾಮ್ ಇದೆ. 8,000 ಆಯಿತು. ಸೊ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಸಂಜೆ ಟೈಮು ಬೇಗ ದೀಪ ಹಚ್ತಿದ್ದೆ. ಸ್ವಲ್ಪ ಬೇಗನೆ ದೀಪ ಹಚ್ತಿದ್ದೆ, ಬೇರೆ ಕಡೆ ಎಲ್ಲ ಹೋಗೋದಿತ್ತು. ಸೊ ಅದಕ್ಕೆ ಬೇಗ ದೀಪ ಹಚ್ಬಿಟ್ಟು ಹೊರಡಬೇಕಿತ್ತು. ಲೇಟ್ ಆಗಿತ್ತು ಆಲ್ರೆಡಿ ಸಖತ್ತು. ಮತ್ತೆ ಎಲ್ಲ ಹೋಗಿ ಏನೋ ತರೋದಿತ್ತು. ಏನು ತರಕ್ಕೆ ಹೋಗಿದೆ, ಎಲ್ಲ ಹೋಗಿದೆ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಎಲ್ಲಿಗೆ ಹೋಗಿದೆ, ಏನು ತರಕ್ಕೆ ಹೋಗಿದೆ ಅಂತ ನಾನು ತೋರಿಸ್ತೀನಿ. ಸೊ ನಾನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.